ಇವತ್ತು ನಂದು ಫಸ್ಟ್ ಡೇ ಸಿಹಿ ಕಹಿ ಚಂದ್ರು ಸರ್ ಜೊತೆ ಶೂಟಿಂಗ್ ಇತ್ತು ಗೈಸ್. ಹಲೋ ಫ್ರೆಂಡ್ಸ್, ನಾನು ಇವತ್ತು ಮುಂಜಾನೆ ಜಲ್ದಿ ಎದ್ಗೇಸಿಂದ ರೆಡಿ ಆಗತ್ತೀನಿ ನೋಡ್ರಿ. ಜಲ್ದಿ ಯಾಕಿದ್ದೀನಿಪ್ಪ ಅಂತಂದ್ರೆ ಸೀರೆ ಉಟ್ಕೊಳ್ಳೋ ಕಾನ್ಸೆಪ್ಟ್ ಇತ್ತು. ಸೀರೆ ನಮಗೆ ಮೊದಲೇ ಹೇಳಿ ಕೇಳಿ ಉಟ್ಕೊಳ್ಳೋಕೆ ಬರೋಂಗಿಲ್ಲ, ನಾವು ಅಡ್ಜಸ್ಟ್ ಮಾಡಿ ಉಟ್ಕೊಳ್ಳೋಷ್ಟೊತ್ತಿಗೆ ಬೆಳಕು ಹರಿತೈತಿ. ಅದಕ್ಕೆ ಬೆಳಕು ಹರಿಯೋಕ್ಕಿಂತ ಮುಂಚೆ ನಾನು ಜಲ್ದಿನೇ ಎದ್ದು ರೆಡಿ ಆಗಿದೆ, ಯಾಕಂದರೆ ಶೂಟಿಂಗ್ ಸ್ಪಾಟಿಗೆ ಆನ್ ಟೈಮ್ ಇರಬೇಕು ಅಂತ ಹೇಳಿ. ಫೈನಲಿ ರೆಡಿಯಾಗೇಸಿಂದ ಹೊಂಟೆ ಬಿಟ್ಟೆ ನೋಡ್ರಿ. ಆ ಬೈಕ್ ಮೇಲೆ ಕುಂತಾಗ ನನಗರ ಆ ಹೆಲ್ಮೆಟ್ ಸಂಭಾಳಿಸ್ಬೇಕೇನು ಸೀರೆ ಸಂಭಾಳಿಸ್ಬೇಕನ್ನೋದು ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಇಟ್ಸ್ ವೆರಿ ಕ್ರಿಟಿಕಲ್ ಕಂಡೀಷನ್ ಆಗಿಬಿಟ್ಟಿತ್ತು ನನಗೆ. ಅಂತೂ ಇಂತೂ ಹೆಂಗೋ ಮೇಂಟೈನ್ ಮಾಡ್ಕೊಂಡು ಗೇಸಿಂದ ಹೋಗೇ ಬಿಟ್ಟೆ ನೋಡ್ರಿ. ಫೈನಲಿ ಶೂಟಿಂಗ್ ಸ್ಪಾಟಿಗೆ ರೀಚ್ ಆದೆ ಗೈಸ್. ನಾನು ಭಾಳ ನರ್ವಸ್ ಆಗಿದೆ ಆ್ಯಂಡ್ ಅಷ್ಟೇ ಖುಷಿ ಆಗತ್ತಿತ್ತು, ಎಕ್ಸೈಟ್ಮೆಂಟ್ ಅಷ್ಟು. ಕ್ಯಾಮ್ರಾಸ್ಗಳು ಆ್ಯಂಡ್ ನಮ್ಮ ಸೀನಿಯರ್ ಜೊತೆ ನಿಂತ್ಕೊಂಡು ನಾನು ಶೂಟ್ ಮಾಡಬೇಕಲ್ಲಪ್ಪ ಅಂತ ಹೇಳಿ. ಸೊ ಒಂದು ಕಡೆ ಖುಷಿ ಆಗತ್ತಿತ್ತು, ಏನೋ ಒಂದು ಚಿಕ್ಕ ಅವಕಾಶ ಸಿಕ್ಕೈತಲ್ಲ, ಆ ಚಿಕ್ಕ ಅವಕಾಶನೇ ನಾಳೆ ದೊಡ್ಡ ಅವಕಾಶಕ್ಕೆ ಕಾರಣ ಆಗಬಹುದಲ್ಲ, ಒಂದು ಖುಷಿ ಇತ್ತು. ನಂದು ಇವತ್ತು ಶೂಟಿಂಗ್ ಇವ್ರ ಜೊತೆ ಇತ್ತು ನೋಡ್ರಿ. ಇವರೇ ಸಿಹಿ ಕಹಿ ಚಂದ್ರು ಸರ್ ಜೊತೆ ಬೊಂಬಾಟ್ ಭೋಜನ. ಅದು ನಾನು ಇವತ್ತು ಅವ್ರು ಮಾಡಿದಂತಹ ಅಡುಗೆನ ಟೇಸ್ಟ್ ಮಾಡೋ ಸಲಂದೆ ನನಗೆ ಇನ್ವೈಟ್ ಮಾಡಿದ್ರು ಆ್ಯಸ್ ಎ ಗೆಸ್ಟ್ ಆಗಿ. ಫಸ್ಟ್ ಸರ್ ಬಂದ ತಕ್ಷಣ ಅವ್ರಿಗೆ ಮೇಕಪ್ ಮುಗಿಸಿದ್ರು. ಫಸ್ಟ್ ಅವ್ರಿಗೆ ಅಲ್ವಾ ಮೇಕಪ್ ಆಗಬೇಕಾಗಿರೋದು, ಯಾಕಂತಂದ್ರೆ ಸೀನಿಯರ್ ಅನ್ನೋದಕ್ಕಿಂತ ದೇವರು ಅವರು. ಸೊ ಅವ್ರನ್ನ ನೋಡಿ ನಾವು ಕಲಿಬೇಕು. ಸೊ ಅವ್ರದ್ದಾದ್ಮೇಲೆ ನೆಕ್ಸ್ಟ್ ಮೇಕಪ್ ನಂದಾಯಿತು. ಮೇಕಪ್ನ ಭಾಳ ಸ್ವೀಟಾಗಿ ಸುಂದರವಾಗಿ ಸಿಂಪಲ್ಲಾಗಿ ಮಾಡಿದ್ರು. ನಾನು ಹೆಂಗೆ ಇಷ್ಟಪಡ್ತೀನೋ ಹಾಗೆ ಮೇಕಪ್ ಮಾಡಿದ್ರು. ಮೇಕಪ್ ಆರ್ಟಿಸ್ಟ್ ಕೂಡ ಭಾಳ ಒಳ್ಳೆಯವರಿದ್ದರು, ಚೆನ್ನಾಗಿದ್ದರು. ಫೈನಲ್ ಲುಕ್ ನಂದು ಹಿಂಗೈತಿ ನೋಡ್ರಿ, ಮಸ್ತ್ ಕಾಣಿಸಾಕತ್ತೀನಲ್ಲ. ಇದೇ ನನ್ನ ಮೇಕಪ್ ಲುಕ್. ಖುಷಿ ಆಯಿತು. ನಮ್ಗೆ ಇಲ್ಲಿ ಇನ್ವೈಟ್ ಮಾಡಿದ್ದಷ್ಟೇ ಅಲ್ಲದೆ ನಮ್ಗೆ ಭಾಳ ಕಾಳಜಿಯಿಂದ ನೋಡಿಕೊಂಡ್ರು, ಕೇರ್ ಮಾಡಿದ್ರು. ಇವಾಗ ನೋಡ್ರಿ ನನಗೆ ಸರ್ ವೆಲ್ಕಮ್ ಮಾಡ್ತಾರೆ. ಈ ವೆಲ್ಕಮ್ ಮಾಡ್ತಕ್ಕಂತಹ ಕ್ಷಣ ಅದಲ್ಲ, ಅದು ಇವತ್ತು ನನಗೆ ಟಿ ವಿ ಒಳಗೆ ನೋಡಿ ನನ್ನ ಆಗ 2 ಸೆಕೆಂಡ್ ಮಾತೇ ಬಂದು ನನ್ನ ಗುಂಡಿಗೆ ನಿಂತಂಗೆ ಆಗಿಬಿಟ್ಟು, ಅದು ಅಷ್ಟು ಖುಷಿಯಾಗಿತ್ತು ನನಗೆ. ಸೊ ಗೈಸ್, ಶೂಟಿಂಗ್ ಮುಗಿಸ್ಕೊಂಡು ಗೇಸಿಂದ ನಾನು ಮನೆಗೆ ಬಂದೆ. ಸೊ ಇವತ್ತು ಟೆಲಿಕಾಸ್ಟ್ ಆಗೈತಿ ಸ್ಟಾರ್ ಸುವರ್ಣ ಒಳಗೆ. ಯಾರ್ಯಾರು ನೋಡಿದಿರೋ ಇಲ್ಲೋ ಗೊತ್ತಿಲ್ಲ, ಬಟ್ ಯಾರು ನೋಡಿಲ್ಲ ಅಂತಂದ್ರೆ ಜಿಯೋ ಹಾಟ್ಸ್ಟಾರ್ ಒಳಗೆ ಬರ್ತೈತಿ. ಸೊ ಹೋಗಿ ನೋಡ್ರಿ ಗೈಸ್. ಇದನ್ನು ನೋಡಿದ ಮೇಲೆ ನನಗೇನು ಅನ್ನಿಸ್ತು ಅಂತಂದರೆ, ಇವತ್ತಿನ ಈ ಚಿಕ್ಕ ಅವಕಾಶ ನಾಳೆ ಬರ್ತಕ್ಕಂತಹ ದೊಡ್ಡ ಅವಕಾಶಕ್ಕೆ ಕಾರಣವಾಗ್ಬೋದು ಅಂತೇಳಿ. ಏನಂತೀರಿ ಗೈಸ್?